ಅಮೆರಿಕಾದ ಅಲಾಸ್ಕಾ ಸ್ಟೇಟ್ ಅಲ್ಲಿ ತಕೀಟ್ನಾ ಅನ್ನೋ ಈ ಒಂದ್ ಪುಟ್ಟ ಊರು. ಈ ಊರಲ್ಲಿರೋದೇ ಬರೀ 1000ದಿಂದ 1500 ಜನ. ಈ ಊರು ನೋಡಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಸುಂದರವಾಗಿದೆ. ಈ ಊರಿನ ಅಟ್ಮಾಸ್ಫಿಯರ್ ತುಂಬಾ ಆರ್ಟಿಸ್ಟಿಕ್ ಹಾಗೆ ಕ್ರಿಯೇಟಿವ್ ಆಗಿದೆ. ಇಲ್ಲಿ ಸಾಕಷ್ಟು ಅಂಗಡಿಗಳು ಹಾಗೆ ಫುಡ್ ಸ್ಟಾಲ್ಸ್ ಗಳಿದೆ. ಈ ಊರು ಡೆನಾಲಿಗೆ ತುಂಬಾ ಹತ್ರ ಆಗಿರೋದ್ರಿಂದ ಸೊ ಇಲ್ಲಿಂದನೇ ಸಾಕಷ್ಟು ಫ್ಲೈಟ್ ಟೂರ್ಸ್ ಗಳು ಮಾಡ್ತಾರೆ. ಅಂದ್ರೆ ಈ ಊರಿಂದನೇ ಗ್ಲೇಷಿಯರ್ಸ್ ಮೇಲೆ ನಮ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನ ಗ್ಲೇಷಿಯರ್ ಲ್ಯಾಂಡಿಂಗ್ ಅಂತ ಕರೀತಾರೆ. ಗ್ಲೇಷಿಯರ್ ಲ್ಯಾಂಡಿಂಗ್ ಕಂಪ್ಲೀಟ್ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದೀನಿ, ಚೆಕ್ ಮಾಡಿ. ಈ ಊರಲ್ಲಿ ಒಂದು ವಿಶೇಷವಾಗಿರೋ ಹಾಗೆ ಆಶ್ಚರ್ಯವಾಗಿರೋ ಒಂದು ವಿಷಯ ಇದೆ. ಇದನ್ ಕೇಳಿ ನಂಗೂ ಸ್ವಲ್ಪ ಆಶ್ಚರ್ಯ ಹಾಗೆ ವಿಚಿತ್ರನೂ ಅನ್ಸ್ತು. ಏನಪ್ಪಾ ಆಶ್ಚರ್ಯವಾಗಿರೋ ವಿಷಯ ಅಂದ್ರೆ ನೋಡಿ, ಈ ಬೆಕ್ಕಿಂದೇ ಆಶ್ಚರ್ಯವಾಗಿರೋ ವಿಷಯ. ಈ ಬೆಕ್ಕಿಂದೇನಪ್ಪಾ ಅಂತ ವಿಶೇಷ ಸುದ್ದಿ ಅನ್ಕೊಂಡ್ರ, ಅಲ್ಲಿರೋರ್ನೇ ಈ ಬೆಕ್ಕ ಬಗ್ಗೆ ಮಾತಾಡಿಸಿದಾಗ ಅವ್ರು ಏನ್ ಹೇಳಿದ್ರು ಕೇಳಿ. ಸೊ ಈ ಜಾಗದಲ್ಲಿ ಒಂದು ತುಂಬಾ ವಿಶೇಷವಾಗಿರೋ ಆಶ್ಚರ್ಯವಾಗಿರೋ ಒಂದು ವಿಷಯ ಇದೆ. ಇದೊಂದು ಪುಟ್ಟು ಹಳ್ಳಿ ತರ ಇದೆ. ಇದು ಹೆಸರು ತಕೀಟ್ನಾ ಅಂತ. ಹಾಗೆ ಈ ಅಂಗಡಿ ಒಳಗೆ ಒಂದು ಆಶ್ಚರ್ಯವಾಗಿರೋ ವಿಷಯನೂ ಇದೆ. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಸೊ ಈ ಅಂಗಡಿ ನೋಡಿ ಹೀಗಿದೆ. ಒಂದು ತುಂಬಾ ಕ್ಯೂಟ್ ಆಗಿರೋ ಒಂದು ಬೆಕ್ಕು ಇದೆ ಈ ಅಂಗಡಿಲಿ. ಆ ಬೆಕ್ಕದ ಏನ್ ವಿಶೇಷ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದ್ರ ಹೆಸರು ಸ್ಟಬ್ ಅಂತ. So I just got to know the cute little pretty cat is a mayor of this town. Yes. So can you tell me a short story like how this became a mayor of this cute pretty little town? Well, she took over for Mr. Stubbs, who was our elected mayor for 20 years. Okay. And he beat out 2 people. Oh. Yep. There was 2 people that wanted to run for mayor. And we only have a town council. We don't have mayor or nothing. And there's 2 people who wanted to run for mayor, and none of the locals liked either one of the 2 that were running. Okay. So they wrote Mr. Stubbs' name in on the ballot. Okay. And he got more votes than anybody did. Okay. So they elected him mayor, and he was our mayor for 20 years. Okay. And then when he passed away, she took over. Oh, who was that? That was this person? Yes, that is Mr. Stubbs there, yes. Oh, okay. That's nice. ಥ್ಯಾಂಕ್ ಯು. ಈ ಟೌನ್ ಅಲ್ಲಿ ಯಾರೋ ಇಬ್ರು ಮನುಷ್ಯರು ನಿಂತಿದ್ರಂತೆ ಮೇಯರ್ಗೆ ಕಂಟೆಸ್ಟ್ ಮಾಡಕ್ಕೆ. ಬಟ್ ಇಲ್ಲಿ ಇಬ್ರು ನಿಂತಿದ್ರಲ್ಲ, ಅವ್ರಿಬ್ರು ಇಷ್ಟ ಆಗ್ಲಿಲ್ವಂತೆ. ಅದಕ್ಕೆ ಫಸ್ಟ್ ಇದರಿಂದ ವೋಟ್ ಮಾಡಿದ್ರಂತೆ. ಇದು ಸತ್ತಾದ್ಮೇಲೆ ಸೊ ಅದ್ರ ವಂಶೋದ್ಧಾರಕ ಅಂದ್ರೆ ಅವ್ರ ಮಗು ಇದು ಮೇಯರ್ ಆಯ್ತಂತೆ. ಇದ್ರ ಹೆಸರು ಅರೋರಾ ಅಂತ. ಈ ಟೌನ್ ಏನಿದೆ ಅದಕ್ಕೆ ಈ ಬೆಕ್ಕು ಈ ಮುದ್ದಾದ ಬೆಕ್ಕು ಮೇಯರ್ ಆಗಿದೆ. ಇದೊಂಥರ ತುಂಬಾ ಒಂಥರ ನನಗೆ ಆಶ್ಚರ್ಯವಾಗಿದೆ. ಬೆಕ್ಕು ಮೇಯರ್ ಆಗಿದೆ ಈ ಒಂದು ಚಿಕ್ಕ ಹಳ್ಳಿಗೆ ಅಂತ. ಹಾಗೆ ಇದು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಮುದ್ದಾಗಿದೆ. ಮುಟ್ಟಿದ ಹೆಸರು ಅರೋರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಹೌದು, ಈ ಊರಿಗೆ ಈ ಬೆಕ್ಕೆ ಮೇಯರ್ ಅಂತೆ. ಇದನ್ ಕೇಳಿ ನನ್ಗೂ ಸ್ವಲ್ಪ ಆಶ್ಚರ್ಯ ಆಯ್ತು. ಇವ್ರನ್ನ ಮಾತಾಡ್ದಾಗ ಅವ್ರು ಹೇಳಿದ್ದು, ಇಲ್ಲಿ ಯಾರೋ ಇಬ್ರು ಮೇಯರ್ ಎಲೆಕ್ಷನ್ಗೆ ನಿಂತರಂತೆ. ಆಗ ಜನಗಳಿಗೆ ಆ ಇಬ್ರು ಇಷ್ಟ ಆಗದೆ ಈ ಊರಲ್ಲಿ ಓಡಾಡ್ತಿರೋ ಸ್ಟಬ್ ಅನ್ನೋ ಬೆಕ್ನ ಎಲೆಕ್ಟ್ ಮಾಡಿದ್ರಂತೆ. ಅದು ಎಲ್ಲಾರ್ಗೂ ಇಷ್ಟ ಆಗಿ ಎಲೆಕ್ಷನ್ ಅಲ್ಲಿ ಗೆದ್ದು ಮೇಯರ್ ಆಯ್ತಂತೆ. ಈ ಸ್ಟಬ್ ಬೆಕ್ಕು ಬಂದು 20 ವರ್ಷ ಮೇಯರ್ ಆಗಿ ಈ ಊರಲ್ಲಿತ್ತಂತೆ. ಕೊನೆಗೆ ಅದು ಸತ್ತಾದ್ಮೇಲೆ ಅದ್ರ ವಂಶೋದ್ಧಾರಕ ಅದ್ರ ಮಗಳು ಅರೋರಾ ಅನ್ನೋ ಬೆಕ್ಕು ಈಗ ಮೇಯರ್ ಆಗಿದೆ. ಈ ಅರೋರಾ ಮೇಯರ್ ಬೆಕ್ಕು ಇರೋದು ಈ ತಕೀಟ್ನಾದಲ್ಲಿರೋ ನ್ಯಾಗ್ಲಿ ಅನ್ನೋ ಸ್ಟೋರ್ ಅಲ್ಲಿ. ನೀವೇನಾದ್ರೂ ತಕೀಟ್ನಾಗ ಹೋದಾಗ ಈ ಮೇಯರ್ನ ನೋಡೋದು ಮಿಸ್ ಮಾಡಬೇಡಿ. ನನಗೆ ಈ ತಕೀಟ್ನಾ ಅನ್ನೋ ಊರು, ಇಲ್ಲಿನ ವಾತಾವರಣ ತುಂಬಾ ಇಷ್ಟ ಆಯ್ತು. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಇಲ್ಲಿ ತಿನ್ನೋದಕ್ಕೆ ಸಾಕಷ್ಟು ಫುಡ್ ಸ್ಟಾಲ್ಸ್ ಗಳಿದೆ. ಅದರಲ್ಲಿ ನನಗೊಂದಿಷ್ಟ ಆಗಿರೋ ಫುಡ್ ಸ್ಟಾಲ್ ಅಂದ್ರೆ ಈ ಸ್ಯಾಲ್ಮನ್ ಸ್ಪಾಟ್ ಅನ್ನೋ ಜಾಗ. ಇಲ್ಲಿ ಸ್ಯಾಲ್ಮನ್ ಫಿಶ್ ನ ಚೆನ್ನಾಗಿ ಕ್ರಶ್ ಮಾಡಿ ಬೇಕ್ ಮಾಡಿ ಪ್ಯಾಟಿ ತರ ಕೊಡ್ತಾರೆ. ನಾನು ಫಿಶ್ ಲವರ್ ಆಗಿರೋದ್ರಿಂದ ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಇಲ್ಲಿರೋ ಈ ಐಸ್ ಕ್ರೀಮ್ ಸ್ಟಾಲ್ ಮುಂದೆ ತುಂಬಾ ಜನ ಇದ್ದಿದ್ರಿಂದ ನಾನು ಟ್ರೈ ಮಾಡೋಣ ಅಂತ ಹೋದೆ. ತುಂಬಾ ಜನ ಫೈರ್ ವೀಡ್ ಐಸ್ ಕ್ರೀಮ್ ಟ್ರೈ ಮಾಡ್ತಿದ್ರಿಂದ ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಅಂತಾನೂ ಹೇಳಕ್ಕಾಗಲ್ಲ, ಇಲ್ಲ ತುಂಬಾ ಕೆಡ್ದಾಗಿತ್ತು ಅಂತಾನೂ ಹೇಳಕ್ಕಾಗಲ್ಲ. ಓಕೆ ಆಗಿತ್ತು. ನನಗೆ ಈ ತಕೀಟ್ನಾ ಅನ್ನೋ ಊರು ತುಂಬಾ ಇಷ್ಟ ಆಯ್ತು.